ಮಹಾಲಕ್ಷ್ಮಿ ಮರ್ಡರ್ ಪೊಲೀಸರಿಗೆ ಬಿಗ್ ಚಾಲೆಂಜ್. ಖಾಕಿಗಳ ಪಾಲಿಗೆ ಕಬ್ಬಿಣದ ಕಡಲೆ ಆಗೋಯ್ತಾ ಕೊಲೆ ಪ್ರಕರಣದ ತನಿಖೆಗೆ ಅಡ್ಡಿಯಾಗಿರೋ ಅಂಶಗಳೇನು ಗೊತ್ತಾ? ಎಷ್ಟು ದಿನದ ಹಿಂದೆ ಕೊಲೆಯಾಗಿದೆ ಎಂಬುದೇ ಗೊತ್ತಾಗ್ತಾ ಇಲ್ಲ. ಜೊತೆಗೆ ದೇಹವನ್ನ ತುಂಡುಗಳಾಗಿ ಮಾಡಿದ್ದಾನೆ ಹಂತಕ. ಅಲ್ಲದೆ ಆ ಪೀಸ್ಗಳನ್ನ ಫ್ರಿಡ್ಜ್ನಲ್ಲಿಟ್ಟಿದ್ದ ಈ ಹಂತಕ. ಫ್ರಿಡ್ಜ್ನಲ್ಲಿ ಮೃತದೇಹ ಪೀಸ್ಗಳನ್ನಿಟ್ಟು 15 ದಿನ ಆಗೋಗಿದೆ. ಹೀಗಾಗಿ FSL ರಿಪೋರ್ಟ್ ನಿಖರವಾಗಿ ಬರುವ ಬಗ್ಗೆ ಅನುಮಾನ ಇದೆ. ದೇಹ ಫ್ರಿಡ್ಜ್ನಲ್ಲಿಟ್ಟಿದ್ದರಿಂದ ಸತ್ತಿದ್ದು ಹೇಗೆ, ಸಮಯ ಏನು ತಿಳಿಯೋದು ಬಹಳ ಕಷ್ಟ ಆಗುತ್ತೆ. ಇದಕ್ಕಾಗಿ ಮತ್ತೊಂದು ಪ್ಲಾನ್ ಮಾಡಿದ್ದಾರೆ ಪೊಲೀಸ್ ಆಫೀಸರ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ CCTV DVR ವಶಕ್ಕೆ ಪಡೆದು ಪರಿಶೀಲನೆಗೆ ಒಳಪಡಿಸಲಿದ್ದಾರೆ. ಎಷ್ಟು ದಿನ ಈಕೆ ಹೊರ ಬಂದಿಲ್ಲ ಎಂಬ ಬಗ್ಗೆ ತನಿಖೆ ನಡೆಸಲಿದ್ದಾರೆ. ಮೃತಳು ಕೆಲಸ ಮಾಡುತ್ತಿದ್ದ ಸ್ಥಳದಲ್ಲಿಯೂ ಕೂಡ ವಿಚಾರಣೆ ನಡೆಯುತ್ತೆ. ಮಹಾಲಕ್ಷ್ಮಿ ಎಷ್ಟು ದಿನದಿಂದ ಕೆಲಸಕ್ಕೆ ಬಂದಿಲ್ಲ, ರಜೆ ಹಾಕುವ ಬಗ್ಗೆ ಮುಂಚಿತವಾಗಿಯೇ ಮಾಹಿತಿ ಕೊಟ್ಟಿದ್ಲಾ, ಏನ್ ಕತೆ? ಕೆಲಸಗಾರರ ಬಳಿ ಏನಾದರೂ ಮಾಹಿತಿ ಹಂಚಿಕೊಂಡಿದ್ಲಾ? ಆಕೆಯ ಲಾಸ್ಟ್ ಕಾಲ್ ಯಾರಿಗೆ ಮಾಡಿದ್ದಾಳೆ? ಈ ಎಲ್ಲದರ ಬಗ್ಗೆ ಟವರ್ ಡಂಪ್ ಮಾಹಿತಿ ಪಡೆಯೋದಕ್ಕೆ ಪೊಲೀಸರು ಈಗ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಒಂದು ಕಡೆ ಸವಾಲಿರೋದು ನಿಜ. ಏನು ಅಂತ ಅಂದರೆ, ಪ್ರಕರಣದ ತನಿಖೆಗೆ ಅಂಶಗಳು ಅಡ್ಡಿಯಾಗಿದ್ದಾವೆ ಕೆಲವೊಂದಿಷ್ಟು. ಎಷ್ಟು ದಿನದ ಹಿಂದೆ ಕೊಲೆಯಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಈಗ. ಜೊತೆಗೆ ಮೃತದೇಹವನ್ನು ತುಂಡು ಮಾಡಿ ಆ ಹಂತಕ ಫ್ರಿಡ್ಜ್ನಲ್ಲಿ ಇಟ್ಟಿದ್ದಾನೆ. ಫ್ರಿಡ್ಜ್ನಲ್ಲಿ ಮೃತದೇಹದ ಪೀಸ್ಗಳನ್ನು ಇಟ್ಟು 15 ದಿನ ಆಗೋಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ FSL ರಿಪೋರ್ಟ್ ನಿಖರವಾಗಿ ಬರುವ ಬಗ್ಗೆ ಅನುಮಾನ ಇದೆ. ದೇಹ ಫ್ರಿಡ್ಜ್ನಲ್ಲಿ ಇಟ್ಟಿದ್ರಿಂದ ಸತ್ತಿದ್ದು ಯಾವ ರೀತಿ, ಸಮಯ ಏನು, ಇದೆಲ್ಲದರ ಬಗ್ಗೆ ಬಹಳ ಕಷ್ಟ ಆಗುತ್ತೋ ತಿಳ್ಕೊಳ್ಳೋದು. ಇದಕ್ಕಾಗಿ ಮತ್ತೊಂದು ಪ್ಲಾನ್ ಮಾಡಿದ್ದಾರೆ ಪೊಲೀಸ್ ಆಫೀಸರ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. CCTV DVR ವಶಕ್ಕೆ ಪಡೆದು ಪರಿಶೀಲನೆಗೆ ಒಳಪಡಿಸ್ತಾರೆ. ಎಷ್ಟು ದಿನ ಈಕೆ ಹೊರ ಬಂದಿಲ್ಲ ಮನೆಯಿಂದ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ. ಮೃತಳು ಕೆಲಸ ಮಾಡ್ತಾ ಇದ್ದಂಥ ಸ್ಥಳದಲ್ಲಿಯೂ ಕೂಡ ವಿಚಾರಣೆ ಮಾಡ್ತಾರೆ. ಅಂದರೆ ಮಹಾಲಕ್ಷ್ಮಿ ಎಷ್ಟು ದಿನ ಆಯಿತು ಕೆಲಸಕ್ಕೆ ಬಂದು ಅಂತ ಹೇಳಿ ಕೇಳ್ತಾರೆ. ರಜೆ ಹಾಕುವ ಬಗ್ಗೆ ಏನಾದರೂ ಮುಂಚಿತವಾಗಿಯೇ ಮಾಹಿತಿ ಕೊಟ್ಟಿದ್ರ ಅವರು ಅಂತ ಕೇಳ್ತಾರೆ. ಕೆಲಸಗಾರರ ಬಳಿ ಏನಾದರೂ ಮಾಹಿತಿ ಹಂಚಿಕೊಂಡಿದ್ಲ ಅಂತಲೂ ಕೂಡ ವಿಚಾರಣೆ ನಡೆಯುತ್ತೆ. ಆಕೆಯ ಲಾಸ್ಟ್ ಕಾಲ್ ಯಾರಿಗೆ ಮಾಡಿದಾಳೆ ಅನ್ನೋದರ ಬಗ್ಗೆಯೂ ಕೂಡ ತಿಳಿದುಕೊಳ್ಳುವಂಥ ಪ್ರಕ್ರಿಯೆ ಆಗುತ್ತೆ. ಒಟ್ಟಾರೆ ಈ ಎಲ್ಲದರ ಬಗ್ಗೆ ಟವರ್ ಡಂಪ್ ಮಾಹಿತಿ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಈಗ.